ಸಿಂಗ್ ಎದೆನೋವು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸದನದಿಂದ ವಾಪಸ್ಸಾದ ನಂತರ ಎದೆನೋವು ಕಾಣಿಸಿಕೊಂಡಿದೆ. ಮನೆಗೆ ಬರ್ತಾ ಇದ್ದಂತೆ ಆನಂದ್ ಸಿಂಗ್ ವಾಂತಿಯನ್ನ ಮಾಡಿಕೊಂಡಿದ್ದಾರೆ. ಸದನಕ್ಕೆ ಕೂಡ ಹಾಜರಾಗಿದ್ರು ವಿಜಯನಗರ ಶಾಸಕ ಆನಂದ್ ಸಿಂಗ್. ಈಗಾಗಲೇ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಆದರೆ ಸದನದಲ್ಲಿ ಇವತ್ತು ಹಾಜರಾದಂತಹ ನಂತರ ಅವರು ಎದೆನೋವು ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದನದ ವಾಪಸ್ಸಾದ ನಂತರ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಮನೆಗೆ ಬರ್ತಾ ಇದ್ದಂತೆ ವಾಂತಿಯನ್ನ ಮಾಡಿಕೊಂಡಿದ್ದಾರೆ ಆನಂದ್ ಸಿಂಗ್. ಕೂಡಲೇ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅವರ ಕುಟುಂಬಸ್ಥರು. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಆನಂದ್ ಸಿಂಗ್. ಹೆಚ್ಚು ಮಾತನಾಡಿದ್ದು ಹಾಗೇನೆ ಅಲ್ಲಿ ಓಡಾಟವನ್ನ ಕೂಡ ಮಾಡಿದಂತಹ ಹಿನ್ನೆಲೆಯಲ್ಲಿ ಎದೆನೋವು ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅವರ ಕುಟುಂಬಸ್ಥರು. ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಶಾಸಕ ಆನಂದ್ ಸಿಂಗ್ಗೆ ಎದೆನೋವು ಕೂಡ ಕಾಣಿಸಿಕೊಂಡಿದೆ. ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸಬಹುದು ಉಸಿರಾಟದ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಹೆಚ್ಚು ಮಾತನಾಡಿದ್ದು ಹಾಗೆಯೇ ಅಲ್ಲಿ ಓಡಾಟವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನೋವು ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಅಪೋಲೋ ಆಸ್ಪತ್ರೆ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆಯಾ, ಹೇಗೆ? ಎಸ್ ನವಿತ್ರ, ಇವತ್ತು ಜಾಸ್ತಿ ಓಡಾಡಿದೇನಲ್ಲಿ ಮತ್ತೆ ಮಾತನಾಡಿದೇನಲ್ಲಿ ಶಾಸಕ ಆನಂದ್ ಸಿಂಗ್ ಮತ್ತೆ ಉಸಿರಾಟ ಸಮಸ್ಯೆ ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಅವರು ಅಧಿವೇಶನಕ್ಕೆ ಹೋಗಿ ನಂತರ ಮನೆಗೆ ಬಂದ ಸಂದರ್ಭದಲ್ಲಿ 2 ಬಾರಿ ಮನೇಲಿ ವಾಮಿಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸ್ವಲ್ಪ ಅವರ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರುವಂತದ್ದು. ಕೂಡಲೇ ಅವರ ಫ್ಯಾಮಿಲಿ ಪರ್ಸನ್ಸ್ ಅವ್ರನ್ನ ಅಪೋಲೋ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಈಗ ಆಸ್ಪತ್ರೆ ವೈದ್ಯರಿಗೆ ಚಿಕಿತ್ಸೆ ಕೊಡ್ತಾ ಇರುವಂತದ್ದು. ಸದ್ಯ ಏನು ತೊಂದರೆ ಇಲ್ಲ, ಆದ್ರೆ ಅವ್ರಿಗೆ ರೆಸ್ಟ್ ಮಾಡ್ಬೇಕು ಅಂತ ಅಲ್ಲಿನ ಆಸ್ಪತ್ರೆ ವೈದ್ಯರು ರೆಸ್ಟ್ ಮಾಡ್ಬೇಕು, ಯಾವುದೇ ರೀತಿ ಓಡಾಡಬಾರ್ದು, ಮತ್ತೆ ಯಾರ ಜೊತೆ ಜಾಸ್ತಿ ಮಾತಾಡಬಾರ್ದು ಅಂತ ಅವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಜಾಸ್ತಿ ಮಾತನಾಡಿದ್ದಾರೆ, ಮತ್ತೆ ಓಡಾಟ ಕೂಡ ಜಾಸ್ತಿ ಅವ್ರಿಗೆ ಮತ್ತೆ ಅದು ಕಾಣಿಸ್ಕೊಂಡಿರೋದು. ಮತ್ತೆ ಚೆಸ್ಟ್ ಪೇನ್ ಕೂಡ ಪೇನ್ ಜಾಸ್ತಿ ಆಗಿದೆ. ಹೀಗಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಸಂಜೆ ವೇಳೆಗೆ ಮತ್ತೆ ಅವರು ಮನೆಗೆ ಹೋಗ್ಬೋದು ಟ್ರೀಟ್ಮೆಂಟ್ ತಗೊಂಡು. ಮತ್ತೆ ಜಾಸ್ತಿ ಇಲ್ಲಿ ಹೋಗ್ಬಾರ್ದು ಅನ್ನೋ ಬಗ್ಗೆ ವೈದ್ಯರು ಅವ್ರಿಗೆ ಮತ್ತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಟ್ರೀಟ್ಮೆಂಟ್ ಗೆ ಮತ್ತೆ ರೆಸ್ಟ್ ಮಾಡ್ಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು. ನವಿತಾ ಜೈನ್, ಹಾಗಾಗಿ ನಾಳೆ ಮತ್ತೆ ಸದನಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ ಇಲ್ವಾ, ಹೇಗೆ ಹಾಗಾದ್ರೆ ಅಂತ? ಸದ್ಯ ನವಿತಾ ಜೈನ್, ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದೇ ರೀತಿ ಅವರು ಅಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲ್ಲ, ಕೇವಲ ಚಿಕಿತ್ಸೆಯನ್ನ ಮಾತ್ರ ಪಡಿತಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನಾಳೆ ಕೂಡ ಅವ್ರು ಅಡ್ಮಿಟ್ ಆಗಿಲ್ಲ ಅಂದ್ರೆ ನಾಳೆ ಕೂಡ ಅಧಿವೇಶನಕ್ಕೆ ಬರುತ್ತಾ ಸಾಧ್ಯತೆ ಇರುವಂತದ್ದು. ಅಂದ್ರೆ ಒಂದು ವೇಳೆ ಏನಾದ್ರು ಅವರಿಗೆ ಆ ಬ್ರೀತಿಂಗ್ ಸಮಸ್ಯೆ ಮತ್ತೆ ಏನಾದ್ರು ಸಮಸ್ಯೆ ಅಂದ್ರೆ ಪುನರ ಮತ್ತೆ ಕಾಣಿಸ್ಕೊಂಡ್ರೆ ಅವ್ರು ಅಲ್ಲೇ ಅಡ್ಮಿಟ್ ಆಗ್ಬೇಕಾಗುತ್ತೆ. ಸದ್ಯ ಅವರ ಕುಟುಂಬಸ್ಥರ ಹೇಳೋ ಪ್ರಕಾರ ಯಾವುದೇ ರೀತಿ ಅಡ್ಮಿಟ್ ಮಾಡಲ್ಲ, ಕೇವಲ ಟ್ರೀಟ್ಮೆಂಟ್ ಮಾತ್ರ ತಗೊಂಡು ಹೋಗ್ತೀನಿ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇನ್ನು ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದ ಬಳಿ ಗೂಂಡಾ ಶಾಸಕ ಕಂಪ್ಲಿ ಗಣೇಶ್ ಸುಳಿವಿಲ್ಲ. ಅಧಿವೇಶನದ ನಡುವೆ ಗಣೇಶ್ಗೆ ಬಂಧನದ ಭೀತಿ ಕೂಡ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಇವತ್ತು ಅಧಿವೇಶನಕ್ಕೆ ಗೈರಾಗಿದ್ದಾರೆ ಕಂಪ್ಲಿ ಶಾಸಕ. ಅಧಿವೇಶನದ ನಡುವೆ ಗಣೇಶನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇತ್ತು. ಈ ಹಿನ್ನೆಲೆ ಇವತ್ತು ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಬಂಧನ ಭೀತಿಯಿಂದ ಅಧಿವೇಶನಕ್ಕೆ ಗೈರಾಗೋದ್ರ ಮೂಲಕ ಗಣೇಶನ್ನ ಬಂಧಿಸೋದಕ್ಕೆ ಪೊಲೀಸರು ಈಗಾಗಲೇ ತಯಾರಿಯನ್ನ ಕೂಡ ನಡೆಸಿದ್ರು. ಅಧಿವೇಶನಕ್ಕೆ ಹಾಜರಾದಂತಹ ಸಂದರ್ಭದಲ್ಲಿ ಗಣೇಶ್ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ನಿರ್ಧಾರವನ್ನ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ರು. ಆದ್ರೆ ಈ ಒಂದು ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಇವತ್ತು ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಬಂಧನ ಭೀತಿಯಿಂದಲೇ ಇವತ್ತು ಅಧಿವೇಶನಕ್ಕೂ ಕೂಡ ಎಲ್ಲೂ ಕಾಣಿಸಿಕೊಂಡಿಲ್ಲ, ಎಲ್ಲೂ ಹಾಜರಾಗಿಲ್ಲ ಕಂಪ್ಲಿ ಶಾಸಕ ಗಣೇಶ್. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ವೇಳೆ ಇವತ್ತು ಅಧಿವೇಶನಕ್ಕೆ ಹಾಜರಾಗಿದ್ರೆ ಗಣೇಶನ ಬಂಧಿಸುವಂತ ತಯಾರಿಯನ್ನ ಪೊಲೀಸರು ಮಾಡ್ಕೊಂಡಿದ್ರ, ಹೇಗೆ ಈ ಒಂದು ಸುಳಿವು ಇತ್ತ ಗಣೇಶ್ಗೆ ಹೇಗೆ ಅಂತ? ಖಂಡಿತ ನವಿತಾ ಜೈನ್, ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿ ತಲೆಮರೆಸಿಕೊಂಡಿರ್ತಕ್ಕಂಥ ಕಂಪ್ಲಿ ಶಾಸಕ ಗಣೇಶ್ ವಿಧಾನಸೌಧದಲ್ಲಿ ಸೆಷನ್ ನಡೀತಾ ಇದ್ರು ಸಹ ಇತ್ತ ಸುಳಿಲೇ ಇಲ್ಲ. ಇವತ್ತು ಮುಖ್ಯವಾಗಿ ಏನಂದ್ರೆ ಆತ ಬಂಧನ ಭೀತಿ ಎದುರಿಸ್ತಾ ಇದ್ದಾರೆ. ಗಣೇಶ್ ಬಂಧನ ಭೀತಿ ಹಿನ್ನೆಲೆಯಲ್ಲಿ ವಿಧಾನಸೌಧದ ಅಧಿವೇಶನಕ್ಕೂ ಸಹ ಗೈರಾಜರಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ರಾಮನಗರ ಪೊಲೀಸರು ಮತ್ತೆ ಬಿಡ್ದಿ ಪೊಲೀಸರು, SP ರಮೇಶ್ ಪಾನತ್ ನೇತೃತ್ವದ ತಂಡ ವಿಧಾನಸೌಧ ಸುತ್ತಮುತ್ತ ಕೂಡ ವಾಚ್ ಮಾಡ್ತಾ ಇದ್ರು. ಕಂಪ್ಲಿ ಶಾಸಕ ಗಣೇಶ್ ಏನಾದ್ರು ಬಂದಿದ್ರೆ ಆತನನ್ನ ಬಂಧಿಸೋ ಸಾಧ್ಯತೆ ಇತ್ತು. ಮುಖ್ಯವಾಗಿ ಏನಂದ್ರೆ ಅವರೆಲ್ಲರೂ ಸಹ ಸುಮಾರು ದಿನಗಳಿಂದಲೂ ತಲೆಮರೆಸ್ಕೊಂಡಿದ್ದಾರೆ. ಇವತ್ತೇನಾದ್ರೂ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆಗೆ ಆತ ಹಾಜರಾಗ್ತಾನೆ ಅಂತ ಸಹ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ಅವರು ಇವತ್ತು ವಿಧಾನಸೌಧದ ಸುತ್ತಮುತ್ತ ಠಿಕಾಣಿ ಹೂಡಿದ್ರು. ಪೊಲೀಸರು ರಾಮನಗರ ಮತ್ತೆ ಬಿಡದಿ ಪೊಲೀಸರು ರಮೇಶ್ ಪಾನತ್ SP ಏನಿದ್ದಾರೆ ಅವರ ನೇತೃತ್ವದಲ್ಲಿ ಸುಮಾರು 4-5 ತಂಡ ಕಂಪ್ಲಿ ಗಣೇಶ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೂ ಸಹ ಇವತ್ತು ವಿಧಾನಸೌಧ ಬಳಿ ಕಾಣ್ದಲೇ ಇರೋದ್ರಿಂದ ಅವರು
ವಾಪಸ್ ಹೋಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಸಹ ಏನಾದ್ರೂ ಆತ ಬರ್ತಾನ ವಿಧಾನಸೌಧ ಏನ್ ಅಧಿವೇಶನ ಇದೆ ಇಲ್ಲಿಗಾದ್ರೂ ಸಹ ಕಂಪ್ಲಿ ಶಾಸಕ ಗಣೇಶ್ ಹಾಜರಾಗ್ತಾನೆ. ಹೀಗಾಗಿ ಈಗಾಗ್ಲೇ ವಿಪ್ ಜಾರಿಯಾಗಿತ್ತು, ಎಲ್ಲರೂ ಸಹ ಹಾಜರಾಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ನಿಂದ. ಆದ್ರೂ ಸಹ ಇವತ್ತು ಗಣೇಶ್ ಬರ್ದಲೇ ಇರೋದ್ರಿಂದ ವಾಪಸ್ ಪೊಲೀಸರು ತೆರಳಿರ್ತಕ್ಕಂಥದ್ದು ನವಿತಾ ಜೈನ್. ಥ್ಯಾಂಕ್ ಯು ಕಿರಣ್.